ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬುದ್ದೂಸ್ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಟನ್ ಚಾಪ್ಸ್ ಮಾಡಿ ತೋರಿಸ್ತಾ ಇದ್ದೀವಿ. ಮಟನ್ ಪ್ರಿಯರಿಗೆ ಇದು ಒಳ್ಳೆಯ ವಿಡಿಯೋ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. 1 kg ಮಟನ್ ಚಾಪ್ಸ್ಗೆ 2 ಮೀಡಿಯಮ್ ಸೈಜ್ ಟೊಮೆಟೊ ಬೇಕು, ಒಂದು 20 ಹಸಿಮೆಣ್ಸಿನ್ಕಾಯಿ ಬೇಕು, 15 ಇಂದ 20 ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು 10 ರಿಂದ 20 ಗ್ರಾಮ್ ಹುರ್ಗಡ್ಲೆ, 2 ಸ್ಪೂನ್ ಪೆಪ್ಪರ್, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಮತ್ತು ಸ್ವಲ್ಪ ಗಸಗಸೆ ಬೇಕಾಗತ್ತೆ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕಾಗತ್ತೆ. ನೋಡಿ, ಇದು 1 kg ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರೋಂಥ ಒಂದು kg ಮಟನ್ನು. ಇದರಲ್ಲಿ ಮಟನ್ ಚಾಪ್ ಅಂದರೆ ಚಾಪ್ಸ್ ಲೈನ್ ಇರುತ್ತೆ, ಸರ್ಸೀನ ಅಂತಾರೆ ಅದಿರುತ್ತೆ, ಮತ್ತು ಸ್ವಲ್ಪ ತೊಳೆದಿರುತ್ತೆ. 3 ಮಿಕ್ಸ್ ಮಾಡಿ ಇರೋಂಥದ್ದು ಮಟನ್ನು ಚೆನ್ನಾಗಿರುತ್ತೆ. 3 ಮಿಕ್ಸ್ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಪೇಸ್ಟ್ ರೆಡಿ ಮಾಡಿದೆ, ರುಬ್ಬಿದ್ದೀರಿ. ಇವಾಗ ಒಂದು ಕುಕ್ಕರ್ಗೆ 75 ml ಆಯಿಲ್ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ. ಎಣ್ಣೆ ಕಾದ ಮೇಲೆ ರುಬ್ಬಿರೋಂಥ ಈರುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಈರುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿ ಸಾರಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ವಾಶ್ ಮಾಡಿರೋಂಥ 1 kg ಮಟನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ಮಸಾಲ ಪದಾರ್ಥಗಳನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡಿದ್ದೀವಿ. ಮಟನ್ನ ಚೆನ್ನಾಗಿ ತಿರುಗಿಸ್ತಾ ಇರಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ನೀರಿನ ಅಂಶ ಬಿಟ್ಟು ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಆಗುತ್ತೆ. ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 3 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಮಟನ್ ಚಾಪ್ಸು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಸೂಪರ್ ಕಾಂಬಿನೇಷನ್ನು. ಚಪಾತಿಗೆ ತಿನ್ಬೋದು, ಪರೋಟ ತಿನ್ಬೋದು, ಪೂರಿ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ರುಬ್ಬಿರೋಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಮಟನ್ನು ನೋಡಿ ತೊಗೊಳ್ಳಿ, ಒಳ್ಳೆ ಮಟನ್ ತೊಗೊಳ್ಳಿ. 15 ರಿಂದ 16 kg ಒಳಗಡೆ ಇರೋಂಥ ಮಟನ್ ತೊಗೊಳ್ಳಿ. ಎಳೆ ಮಟನ್ ಆದರೆ 1 ರಿಂದ 2 ವಿಷಲ್ಗೆ ಬೆಂದ್ಬಿಡುತ್ತೆ. ಬಲ್ತಿದ್ರೆ 5-6 ವಿಷಲ್ ಬೇಕಾಗತ್ತೆ. ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಟೇಸ್ಟ್ ಹೆಂಗೆ ಬರುತ್ತೆ ಅನ್ನೋದು. ಮಟನ್ ಚೆನ್ನಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾಯಿರಿ. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ತಾಯಿರಿ. ಮಟನ್ಗೆ ಚೆನ್ನಾಗಿ ಮಸಾಲ ಹಿಡಿಬೇಕಾಗತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಾಗತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರುಬ್ಬಿರೋಂಥ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕಾಗ ಅಷ್ಟು ಹಾಕ್ಕೊಳ್ಳಿ. ನನಗೆ ಗೊತ್ತಿರೋಂಗೆ ಮಟನ್ ಚಾಪ್ಸ್ ಅಂದರೆ ತುಂಬ ಜಾಸ್ತಿ ನೀರಾಗಿ ತೆಳ್ಳಕ್ಕಿರಬಾರ್ದು, ಮೀಡಿಯಮ್ ಆಗಿರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಇಷ್ಟು ತೆಳ್ಳಕ್ಕೆ ನೋಡ್ಕೊಳ್ಳಿ, ಎಷ್ಟು ಸಾಕಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಂಬಿಡಿ. ನೋಡಿ, ಮಟನ್ ಚಾಪ್ಸ್ ರೆಡಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.